ನನಗೆ ಫಸ್ಟು ಥ್ರಿಲ್ ಆಗಿದ್ದು ಯು ಐ ಅನ್ನೋದು ಒಂದು ತಿರುಪತಿ ವೆಂಕಟೇಶ್ವರನ ನಾಮದಲ್ಲಿ ಅವರು ಯು ಮತ್ತು ಐ ಮಧ್ಯದಲ್ಲಿ. ಉಪೇಂದ್ರ ಏನೇ ಮಾಡಿದ್ರು ಒಂದು ಆ, ಕೆಂಗಣ್ಣು ಅಥವಾ ಒಂದು ಕೆಟ್ಟ ದೃಷ್ಟಿ ಕೆಲವರಿಗೆ ಇದ್ದೇ ಇದೆ. ಯು ಅನ್ನೋದನ್ನ ಲಾಳ ಮಾಡಿದ್ರು, ಕುದುರೆ ಲಾಳ. ಐ ಅನ್ನೋದನ್ನ ಬೆಂಕಿ ಮಾಡಿದ್ರು. ತುಂಬ ಸಿಂಬಾಲಿಕ್ ಆಯ್ತಾ, ಆ, ಜಾಸ್ತಿ ಸಂಕೇತಗಳು ಜಾಸ್ತಿ ಆಯ್ತಾ, ಕೆಲವರಿಗೆ ಇದು ಅರ್ಥ ಆಗದೆ ಹೋಯ್ತು, ಕೆಲವರಿಗೆ ತುಂಬ ರೋಮಾಂಚನ ಆಯಿತು. ಆ ತಂಬನೇಲನ್ನು ನೋಡಿ ಉಳಿದಿದ್ದು ನೋಡಕ್ಕೂ ಹೋಗಲ್ಲ, ಅರ್ಥ ಮಾಡೋಕ್ಕೂ ಹೋಗಲ್ಲ, ಅಷ್ಟು ತಾಳ್ಮೆನೂ ಇಲ್ಲ, ಸಹನೆನೂ ಇಲ್ಲ, ಪೇಷನ್ಸು ಇಲ್ಲ. ತಂಬನೇಲ್ ನೋಡಿದ ತಕ್ಷಣ ರಿಯಾಕ್ಟ್ ಮಾಡೋದೆ, ಕೆಟ್ಟ ಕೆಟ್ಟ ಮಾತು, ಅಲ್ಕ ಮಾತುಗಳೆಲ್ಲ ಶುರು. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಹಾಡು ಉಪೇಂದ್ರ ಸಿನಿಮಾದಲ್ಲಿ ಅದು ತುಂಬ ಪಾಪ್ಯುಲರ್ ಆಯಿತು. ನಮ್ಮ ಕಾಶಿ ಸರ್ ಅನಂತರಾಮಂತರ ಮಾಡುವಾಗ ಅಲ್ಲಿ ಅವಕಾಶ ಕೇಳ್ಕೊಂಡು ಬಂದರು. ನಾವು ಕತ್ರಿಗುಪ್ಪೆಯಲ್ಲಿ ಹತ್ತತ್ರ ಮನೆ ಇತ್ತು. ಕಾಶಿಯವರ ಮನೆಯಿಂದ ರಾತ್ರಿ ಹಾಗೇ ನಡ್ಕೊಂಡು ನಮ್ಮ ರೂಮಿಗೆ ಹೋಗುವಾಗ ದಾರಿ ಉದ್ದಕ್ಕೂ ನಂದು ಸ್ವಲ್ಪ ಲೇಟ್ ಆದ ತಕ್ಷಣ ಅವರೇ ಲೈನ್ಸ್ ಬರೆದು ಮುಗಿಸಿ ಕೊಡೋರು ಪ್ರೊಡ್ಯೂಸರ್ಗೆ. ಏನು ಹೇಳ್ತೀರಿ ಯು ಐ ಇವತ್ತಿನ ಪರಿಸ್ಥಿತಿ, ಕಾಲಮಾನ, ಸೊ ನೀವು ಆ ಸಿನಿಮಾದಲ್ಲಿ ಕೆಲಸ ಮಾಡಿದ ಅನುಭವ ಅದನ್ನೆಲ್ಲದರೂ ಹೇಳೋದಾದ್ರೆ? ಯು ಐ, ಅದು ಯು ಐ ಅನ್ನೋ ಒಂದು ಟೈಟ್ಲು ಬಹುಶಃ ಈ ಥರ ವಿಶೇಷವಾದ ಶೀರ್ಷಿಕೆ ಉಪ್ಪಿಯವರಿಗೆ ಮಾತ್ರ ಹೊಳೆಯೋದು, ಬೇರೆ ಯಾರಿಗೂ ಇಲ್ಲಿವರೆಗೆ ಹೊಳೆದಿಲ್ಲ, ಮತ್ತು ಅದು ಹೊಳೆಯೋದು ಇಲ್ಲ. ಆ ಥರ ಬಗ್ಗೆ ಆ ರೀತಿ ಯೋಚನೆನೂ ಮಾಡಲ್ಲ ಬೇರೆಯವರು. ಉಪ್ಪಿ ಅವರು ಯೋಚನೆ ಮಾಡೋದೆಲ್ಲ ಬೇರೆಯವರಿಗಿಂತ ಭಿನ್ನವಾಗಿ. ಅವರು ನನಗೆ ಫಸ್ಟು ಥ್ರಿಲ್ ಆಗಿದ್ದು ಯು ಐ ಅನ್ನೋದು ಒಂದು ತಿರುಪತಿ ವೆಂಕಟೇಶ್ವರನ ನಾಮದಲ್ಲಿ ಅವರು ಯು ಮತ್ತು ಐ ಮಧ್ಯದಲ್ಲಿ ಅದನ್ನು ಕಂಡಿಡಿದ್ರಲ್ಲ, ಅದನ್ನು ಅವರು ಗುರುತಿಸಿದ್ರಲ್ಲ, ಅದು ನನಗೆ ಒಂಥರ ರೋಮಾಂಚನ ಆಯಿತು. ಯಾರಿಗೂ ಇಲ್ಲಿವರೆಗೆ ಅದು ಹೊಳೆದಿಲ್ವಲ್ಲ ಅಂತ. ಆಮೇಲೆ ಅದು ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಯು ನೀನು ಅಥವಾ ನೀವು ಮತ್ತು ಐ ನಾನು, ನೀನು ನಾನು, ಈ ನೀನು ನಾನು ಅನ್ನೋದರ ಬಗ್ಗೆ ಪ್ರಪಂಚ ಇರೋದೇ, ಪ್ರಪಂಚದಲ್ಲಿ ಮನುಷ್ಯರು ನೀನು ನಾನು, ನಿನ್ನದು ನನ್ನದು, ಅದೇ ಇರೋದಿಲ್ಲಿ. ಅದನ್ನು ಹೇಳಬೇಕಾದ್ದು ಸಾಕಷ್ಟು ವಿಚಾರಗಳು ಅವ್ರ ತಲೆಯಲ್ಲಿ ಇತ್ತು. ಜೊತೆಗೆ ಅದು ಫಿಲಾಸಫಿಯಾಗಿಯೂ ತಗೋಬೋದು, ಯು ಐ ದೇವರ ನಾಮ ಅಲ್ವಾ, ಆ ಥರ. ಬಟ್ ಇಲ್ಲೇನಾಗುತ್ತೆ ಅಂದರೆ ಉಪೇಂದ್ರ ಏನೇ ಮಾಡಿದ್ರು ಒಂದು ಕೆಂಗಣ್ಣು ಅಥವಾ ಒಂದು ಕೆಟ್ಟ ದೃಷ್ಟಿ ಕೆಲವರಿಗೆ ಇದ್ದೇ ಇದೆ. ಇದು ಉಪ್ಪಿಂತಲ್ಲ, ಇದು ತುಂಬ ಅನೇಕರು ಯಾರು ಏನಾದರೂ ಡಿಫ್ರೆಂಟ್ ಮಾಡ್ತಾರೆ ಅಂದ ತಕ್ಷಣ ಒಂದು ಅಸೂಯೆಯ ಜನ ಒಂದಷ್ಟು ಉಟ್ಕೊತಾರೆ, ಅಥವಾ ಅಸೂಯೆ ಉಟ್ಕೊಳ್ಳುತ್ತೆ ಅವರಲ್ಲಿ. ಅಯ್ಯೋ ಅವನೇನು ಅದೇನು ಅವನು ಯಾವ ಥರ ಮಾಡ್ತಾನೆ ಅಂತ ಅಲ್ಲಿ ಕುಂಕುತರಕ್ಕೆ ಮತ್ತು ಕಾಂಟ್ರವರ್ಸಿ ಮಾಡೋಕ್ಕೆ ಅಂತ ಒಂದಷ್ಟು ಗುಂಪು ಶುರು ಆಗುತ್ತೆ. ಅದು ಉಪ್ಪಿಗೆ ಸಾಕಷ್ಟು ಅನುಭವಗಳು ಆಗಿವೆ. ಯಾಕಂದರೆ ಉಪೇಂದ್ರ ಸಿನಿಮಾ ಮಾಡಿದಾಗಲೇ ಕಾಂಟ್ರವರ್ಸಿ ಮಾಡೋಕ್ಕೆ ಶುರು ಮಾಡಿದರು, ಅಲ್ಲಿಂದ ಶುರು ಆಯಿತು. ಇಲ್ಲಿ ಯು ಐ ಮಾಡಿದಾಗ ಇವರ ನಾಮದ್ದು ಸ್ಟಾರ್ಟಿಂಗಲ್ಲಿ ಅದನ್ನು ಮಾಡಿದರು. ಆಮೇಲೆ ಗೊತ್ತಾಯ್ತು, ಅವ್ರಿಗೆ ಹಿಂಟ್ ಸಿಕ್ತು, ಓ ಇಲ್ಲಿನ್ನೂ ಕಾಂಟ್ರವರ್ಸಿ ಮಾಡ್ತಾರೆ ಅಂತ. ಅದಕ್ಕೆ ಏನು ಮಾಡಿದ್ರು ಅವರು, ಯು ಅನ್ನೋದನ್ನು ಲಾಳ ಮಾಡಿದ್ರು, ಕುದುರೆ ಲಾಳ. ಐ ಅನ್ನೋದನ್ನು ಬೆಂಕಿ ಮಾಡಿದ್ರು. ಇದು ಒಂದು ಅರ್ಥ ಇದೆ ಇದಕ್ಕೆ. ಆ ಕುದುರೆ ಲಾಳ ಅಂದರೆ, ಈ ಕುದುರೆಗಳಿಗೆ ಲಾಳ ಯಾವಾಗ ಹಾಕ್ತಾರೆ, ಕುದುರೆಗಳನ್ನು ಓಡಿಸುವಾಗ ಕಾಲು ಸೌದೋದ್ರೆ ಕುದುರೆ ನೋವಾಗುತ್ತೆ, ಅದಕ್ಕೆ ಲಾಳ ಹಾಕ್ತಾರೆ ಕುದುರೆಗೆ. ಇವಾಗ ಆ ಕುದುರೆಗಳೇ ಇಲ್ವಲ್ಲ, ಆವಾಗ ಕುದುರೆಗಳಿದ್ದಾಗ ಯುದ್ಧ ಲೈಫ್. ಕುದುರೆ ಮತ್ತು ಲಾಳ ಅನ್ನೋದು ಯುದ್ಧದ ಸಂಕೇತ, ಅದರಲ್ಲಿ ಬೆಂಕಿ. ಯು ಐ ಅನ್ನ ಆ ಥರ ಅವರು ಆಮೇಲೆ ಶೀರ್ಷಿಕೆಯನ್ನು ಡಿಸೈನ್ ಚೇಂಜ್ ಮಾಡಿದ್ರು. ಆದರೆ ಕಂಟೆಂಟು, ಅದರಲ್ಲಿ ವಿಷಯ ಸಾಕಷ್ಟು ಇದ್ದಿದ್ದರಿಂದ ಅವರು ಅದರಲ್ಲಿ 2 ಪಾತ್ರಗಳನ್ನು ತಂದರು. ಒಂದು ಕಲ್ಕಿ, ಇನ್ನೊಂದು ಸತ್ಯ. ಈ ಸತ್ಯ ಅನ್ನೋ ಕ್ಯಾರೆಕ್ಟ್ರು ಮನುಷ್ಯನಲ್ಲಿರುವ ಪಾಸಿಟಿವ್, ಇನ್ನು ಕಲ್ಕಿ ಅನ್ನೋದು ಒಂದು ನೆಗೆಟಿವ್ ಮನಸ್ಸು. ಅದು ಮತ್ತು ಮನುಷ್ಯರಲ್ಲಿರುವ ನೆಗೆಟಿವ್ ಪಾಸಿಟಿವನ್ನು ಇಟ್ಕೊಂಡು ಅವರು ಕಥೆಗಳನ್ನ ಇದರಲ್ಲಿ
ಹೇಳಿದ್ರು. ಅದು ತುಂಬ ವಿಚಾರವಾಗಿ ಅದಕ್ಕೆ ಅದರಲ್ಲಿ ಸಾಮಾನ್ಯವಾಗಿ ನೆಗೆಟಿವ್ ಪಾಸಿಟಿವ್ ಅಂದಾಗ ನಿಮಗೆ ಮನುಷ್ಯನ ಲೈಫಲ್ಲೂ ಇರುತ್ತೆ, ಪ್ರಪಂಚ ಸುತ್ತಮುತ್ತ ಎಲ್ಲ ಕಡೆ ರಾಜಕೀಯದಲ್ಲೂ ಇರುತ್ತೆ. ಯು ಐಯಲ್ಲಿ ಅವರು ತಂದು ಬಹಳ ಎಲ್ಲ ಸಿಂಬಾಲಿಕ್ ಆಗಿ ಒಂದು ಕಡೆ ನನಗೆ ಅನ್ನಿಸ್ತು ತುಂಬ ಸಿಂಬಾಲಿಕ್ ಆಯ್ತಾ, ಆ, ಜಾಸ್ತಿ ಸಂಕೇತಗಳು ಜಾಸ್ತಿ ಆಯ್ತಾ. ಯಾಕಂದರೆ ಇವತ್ತಿನ ದಿನ ಸ್ವಲ್ಪ ಸ್ಪೂನ್ ಫೀಡಿಂಗ್ ಬೇಕಾಗುತ್ತೆ ಜನಕ್ಕೆ, ಕ್ಲಾರಿಟಿ ಎಲ್ಲ ಅರ್ಥ ಆಗೋ ರೀತಿಯಲ್ಲೂ ಬೇಕಾಗುತ್ತೆ. ಹಾಗೆ ಇದರಲ್ಲಿ ಕೆಲವರಿಗೆ ಇದು ಅರ್ಥ ಆಗದೇ ಹೋಯಿತು, ಕೆಲವರಿಗೆ ತುಂಬ ರೋಮಾಂಚನ ಆಯಿತು. ನನ್ನ ಹತ್ರ ಕೆಲವರು ಹೇಳಿದವರೆಲ್ಲ ಏನು ಎಷ್ಟು ಮಾರ್ಮಿಕವಾಗಿ ತೆಗೆದಿದ್ದಾರೆ, ಈ ಥರ ಯಾರು ಯೋಚನೆನೇ ಮಾಡಿಲ್ಲ ಆ ಥರ ಅಂತ ಅನೇಕ ಅರ್ಥಗಳನ್ನ ಅವರು ಹೇಳ್ತಾ ಇದ್ದಾರೆ. ನನಗೆ ಆವಾಗ ಖುಷಿ ಆಯಿತು, ಪರವಾಗಿಲ್ಲ ಇವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇವರು ಇದನ್ನು ನೋಡಿದ್ದಾರೆ ಅಂತ. ಇನ್ನು ಕೆಲವರು ನಮ್ಮಲ್ಲಿ ಏನಂದರೆ ತುಂಬ ಮಂದಿ ಸರ್ಫೇಸ್ ಲೆವೆಲ್ ಅಷ್ಟೇ ನೋಡ್ತಾರೆ. ನಾವೇನಾದರೂ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ಕೊಟ್ಟ ತಕ್ಷಣ ಯೂಟ್ಯೂಬಲ್ಲಿ ಒಂದು ತಂಬ್ನೇಲ್ ಅಂದಾಗ ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಹೆಬ್ಬೆಟ್ಟು, ಅದರಲ್ಲಿ ಉಗುರು ಅಲ್ಲ. ತಂಬ್ನೇಲ್ ಅಂದರೆ ಶೀರ್ಷಿಕೆ, ಫಸ್ಟ್ ಒಂದು ಪೇಜ್, ಒಂದು ಸ್ಟ್ಯಾಂಪ್ ಇರುತ್ತಲ್ಲ ಅದು, ಅದರಲ್ಲಿ ಬೇರೆನೋ ಕೊಡ್ತಾರೆ. ಬೇರೆನೋ ಕೊಟ್ಟಾಗ ಅದಕ್ಕೆ ಕೆಳಗಡೆ ಕಮೆಂಟು ಕೆಟ್ಟದಾಗಿ ಕಮೆಂಟ್ ಬರುತ್ತೆ. ಯಾಕೆ ಅಂತಂದರೆ ಆ ತಂಬ್ನೇಲನ್ನು ನೋಡಿ ಉಳಿದಿದ್ದು ನೋಡೋಕ್ಕೂ ಹೋಗಲ್ಲ, ಅರ್ಥ ಮಾಡೋಕ್ಕೂ ಹೋಗಲ್ಲ, ಅಷ್ಟು ತಾಳ್ಮೆನೂ ಇಲ್ಲ, ಸಹನೆಯೂ ಇಲ್ಲ, ಪೇಷನ್ಸು ಇಲ್ಲ. ತಂಬ್ನೇಲ್ ನೋಡಿದ ತಕ್ಷಣ ರಿಯಾಕ್ಟ್ ಮಾಡೋದೇ ಕೆಟ್ಟ ಮಾತು, ಅಲ್ಕ ಮಾತುಗಳೆಲ್ಲ ಶುರು. ಆದರೆ ಒಳಗಡೆ ನೋಡಿದಾಗ ಅದು ಇರೋದೇ ಇಲ್ಲ. ಇಲ್ಲಿ ಹಾಗೇನೆ, ಇಲ್ಲಿ ತುಂಬ ಮಂದಿ ಯು ಐಯಲ್ಲಿ ಸರ್ಫೇಸ್ ಲೆವೆಲಲ್ಲಿ ಏನು ಕಾಣುತ್ತೋ ಅಷ್ಟನ್ನೇ ನೋಡಿದ್ರು, ಉಳಿದಿದ್ದು ಅರ್ಥ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆ ಥರದ ಒಂದು ವರ್ಗ ಅದು ನಮ್ಮಲ್ಲಿ ಯೂಟ್ಯೂಬಲ್ಲಿ ಸಾಕಷ್ಟು ಇದೆ. ಅದು ಯೂಟ್ಯೂಬ್ ಅಂತಂದರೆ ಒಂದು ಡಂಪಿಂಗ್ ಯಾರ್ಡ್ ಅಂತ ಹೇಳ್ಬೋದು, ಈ ಕಸಗಳೆಲ್ಲ ತುಂಬುವಂಥ ಒಂದು ಜಾಗ ಅಂತ ಹೇಳ್ಬೋದು. ಆ ಕಸದಲ್ಲಿ ಕೆಲವು ರಸಗಳಿರ್ತವೆ. ಇಲ್ಲಿ ಹಾಗೆಯೇ ಯು ಐಯಲ್ಲಿ ಅನೇಕರಿಗೆ ಕೆಲವು ನೆಗೆಟಿವ್ ಕಂಡಿದೆ, ಕೆಲವರಿಗೆ ಪಾಸಿಟಿವ್ ಕಂಡಿದೆ. ಒಟ್ಟಲ್ಲಿ ತಲೆಗೆ ಕೆಲಸ ಕೊಡುವಂಥ ಸಿನಿಮಾ ಇದು. ಇದು ಸಾಕಷ್ಟು ವಿಚಾರಗಳನ್ನು ಹೇಳಿದೆ. ನೋಡ್ತಾ ಒಂದು ಸಲ ನೋಡಿದ್ರೆ ಒಂದು ಅರ್ಥ. ಉಪ್ಪಿ ಸಿನಿಮಾ ಯಾವಾಗಲೂ ಹಾಗೇನೆ, ಉಪೇಂದ್ರ ಸಿನಿಮಾ ಮಾಡಿದಾಗಲೂ ಅಷ್ಟೇ, ಅದು ಒಂದು ಸಲಕ್ಕೆ ಒಂದು ಡೈಮೆನ್ಷನಲ್ಲಿ ನೋಡಿದ್ರೆ ಒಂದು ಅರ್ಥ, ಎರಡನೇ ಸಲ ನೋಡಿದಾಗ ಇನ್ನೊಂದು ಥರ ಅರ್ಥ ಸಿಗೋದು. ಅದು ಉಪ್ಪಿ ಅವ್ರದ್ದು ಅದೊಂದು ಗ್ರೇಟ್. ಅದು ಅವ್ರ ಹಾಡು ಬರೆಯುವಾಗಲೂ ಅಷ್ಟೇ, ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಹಾಡು ಉಪೇಂದ್ರ ಸಿನಿಮಾದಲ್ಲಿ ಅದು ತುಂಬ ಪಾಪ್ಯುಲರ್ ಆಯಿತು. ನೋಡಿ, ಏನಿಲ್ಲ ನನ್ನ ನಿನ್ನ ನಡುವೆ ಏನೇನಿಲ್ಲ ಎರಡೂ ಅರ್ಥ ಬರುತ್ತೆ. ಸೊ ಆ ಥರ ಒಂದು ಸಿನಿಮಾದಲ್ಲಿ, ಉಪ್ಪಿ ಸಿನಿಮಾದಲ್ಲಿ ಎರಡೆರಡು ಅರ್ಥ, ಮೂರು ಅರ್ಥ ಇದ್ದೇ ಇರುತ್ತೆ. ಅದು ಗೊತ್ತಾದಾಗ ಒಂಥರ ರೋಮಾಂಚನ ಆಗುತ್ತೆ. ಓ, ನನಗಿದು ಗೊತ್ತಾಯಿತು, ನನಗೆ ಈ ವಿಷಯ ಗೊತ್ತಾಯಿತು ಅಂತ. ಆ ಥರ ಸಿನಿಮಾದಲ್ಲಿ ಯು ಎಯಲ್ಲಿ ಅವರು ಅಷ್ಟು ವಿಷಯಗಳನ್ನ ತುಂಬಿಸಿ ಕೊಟ್ಟಿದ್ದಾರೆ. ಆರಂಭಿಕ ಹಂತದಲ್ಲಿ ನೀವು ನೋಡಿದ ಉಪೇಂದ್ರ ಹೇಗಿದ್ರು? 88ರಲ್ಲಿ ನಮ್ಮ ಕಾಶಿ ಸರ್ ಅನಂತರಾಮಂತರ ಮಾಡುವಾಗ ಅಲ್ಲಿ ಅವಕಾಶ ಕೇಳ್ಕೊಂಡು ಬಂದರು. ಕಾಲೇಜಲ್ಲಿ ಓದ್ತಾಯಿದ್ರು, BCom ಓದ್ತಾಯಿದ್ರು. ಆವಾಗ ಅವರ ಟ್ಯಾಲೆಂಟ್ ನೋಡಿ ಕಾಶಿ ಅವರು ಈ ಹುಡುಗನ ಅಸಿಸ್ಟೆಂಟಾಗಿ ತಗೊಳ್ಳೋಣ ಅಂತ ಹೇಳಿದರು. ನಮಗೆಲ್ಲ ಖುಷಿ ಆಯಿತು. ಅಲ್ಲಿಂದ ಅವರು ನನಗೆ ತುಂಬ ಕ್ಲೋಸ್ ಆದರು. ಕ್ಲೋಸ್ ಆಗ್ತಾ ನಾವು ಕತ್ರಿಗುಪ್ಪೆಯಲ್ಲಿ ಹತ್ತತ್ರ ಮನೆ ಇತ್ತು. ಕಾಶಿಯವರ ಮನೆಯಿಂದ ರಾತ್ರಿ ಹಾಗೇ ನಡ್ಕೊಂಡು ನಮ್ಮ ರೂಮಿಗೆ ಹೋಗುವಾಗ ದಾರಿ ಉದ್ದಕ್ಕೂ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ತಾ ಅವರು ಅವ್ರ ಕಥೆಗಳು ಹೇಳ್ಕೊಂಡು, ನಾನು ನನ್ನ ಕಥೆಗಳು ಹೇಳ್ಕೊಂಡು, ಆ ಥರ ಬರೀ ಸಿನಿಮಾ ಬಗ್ಗೆನೇ ನಾವು ಯೋಚನೆ ಮಾಡ್ತಿದ್ದಿದ್ದು, ಯಾವ ಥರ ಕಥೆ ಮಾಡಬೇಕು ಅನ್ನೋದು. ಸೊ ಈ ಒಂದು ಡಿಸ್ಕಸ್ಸಲ್ಲಿ ಅವರು ತುಂಬ ಅವರ ಟ್ಯಾಲೆಂಟ್ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಜೊತೆಗೆ ಹಾಡುಗಳು ಬರಿತಿದ್ರು. ಹಾಡುಗಳು ಬರೆಯುವಾಗಲೂ ಅಷ್ಟೇ ತುಂಬ ಲೈನ್ಸ್ ಎಲ್ಲ ತುಂಬ ಒಳ್ಳೊಳ್ಳೆ ಲೈನ್ಸ್ ಬರೆಯೋರು. ಆಮೇಲೆ ಅವರಿಗೆ
ಹಾಡು ಬರೆಯೋದಕ್ಕೆ ಅವಕಾಶ ಸಿಕ್ತು ಸಿನಿಮಾಗಳಲ್ಲಿ. 88, 89, 90 ಆ ಟೈಮಲ್ಲಿ ತುಂಬ ಸಿನಿಮಾಗಳಿಗೆ ಹಾಡುಗಳು ಬರೆದ್ರು. ಆ ಟೈಮಲ್ಲಿ ಶಂಕರ್ ನಾಗ್ ಅವರಿಗೂ ಇವರು ತುಂಬ ಆತ್ಮೀಯರಾದರು. ಶಂಕರ್ ನಾಗ್ ಅವರಿಗೆ ಇವ್ರನ್ನ ಕಂಡ್ರೆ ತುಂಬ ಪ್ರೀತಿ. ಯಾಕಂದರೆ ಇವರು ಕೆಲವು ಸಂಭಾಷಣೆ ಎಲ್ಲ ಬರೆದಿದ್ದು. ಆಟ ಬೊಂಬಾಟ ಅಂತ ಒಂದು ಸಿನಿಮಾಕ್ಕೆ, ಶಂಕರ್ ನಾಗ್ ಅವರ ಸಿನಿಮಾಕ್ಕೆ ಉಪ್ಪಿನೇ ಡೈಲಾಗ್ ಬರೆದಿದ್ದು. ಸೊ ಅಲ್ಲಿಂದ ಶಂಕರ್ ನಾಗ್ಗೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಯಾಕಂದರೆ ತುಂಬ ಚೆನ್ನಾಗಿ ಬರೀತಾರೆ ಅಂತ. ಆಮೇಲೆ ಫಾಸ್ಟು, ಒಂದು 3 ಹಗಲು 3 ರಾತ್ರಿಯಲ್ಲಿ, ಅಂದರೆ 3 ದಿವಸದಲ್ಲಿ ಒಂದು ಸ್ಕ್ರಿಪ್ಟ್ ಮಾಡೋರು, ಅಷ್ಟು ಫಾಸ್ಟು. ಆಮೇಲೆ ಅದನ್ನು ನಮಗೆ ರೀಡಿಂಗ್ ಕೊಡೋರು. ನಮಗೆ ಒಂದೊಂದು ಸೀನು ಒಂಥರ ಥ್ರಿಲ್ ಆಗುವಂಥದ್ದು ದೃಶ್ಯಗಳು. ಸೊ ಈ ಥರ ಅವರು ಮಾಡ್ತಾ ಮಾಡ್ತಾ ತುಂಬ ಸಿನಿಮಾಗಳಿಗೆ ಹಾಡು ಬರೆಯೋಕ್ಕೆ ಅವರಿಗೆ ಅವಕಾಶ ಆದಾಗ ಅವರು ಏನು ಮಾಡ್ತಿದ್ರು, ಪ್ರೊಡ್ಯೂಸರ್ಗೆ ಹೇಳೋರು, ಇದರಲ್ಲಿ ಎಷ್ಟು ಹಾಡಿದೆ ಸರ್ ಅಂತ. ಒಂದು 2 ಹಾಡಿದೆ ಅಂತ. ಸರ್ 2ರಲ್ಲಿ 1 ನಾನು ಬರಿತೀನಿ, ಇನ್ನೊಂದು ನಮ್ಮ ಮನೋಹರ್ ಕೈಲಿ ಬರ್ಸೋಣ, ಚೆನ್ನಾಗಿ ಬರೀತಾರೆ ಅಂತ. ಆಯಿತು ಆಯ್ತು ಕರ್ಕೊಂಬನ್ನಿ ಅಂತ. ಸೊ ಅಲ್ಲಿಂದ ಅವರು ಬೈಕಲ್ಲಿ ಬರೋರು, ನನ್ನ ನೋಡ್ಕೊಂಡು ಬರೋರು. ಆಗ ಮೊಬೈಲ್ ಇರಲಿಲ್ಲ. ನಾನು ಮನೇಲಿ ಇರ್ತೀನೋ ಕಾಶಿ ಮನೇಲಿ ಇರ್ತೀನೋ ಗೊತ್ತಿಲ್ಲ. ಕಾಶಿ ಸರ್ ಮನೆಯಲ್ಲಿದ್ದರೆ ಅಲ್ಲಿಂದ ನನ್ನ ಎತ್ತಾಕೊಂಡು ಹೋಗೋರು, ಬನ್ನಿ ಮನೋಹರ್ ಒಂದು ಹಾಡು ಬರೆಯೋಕ್ಕೆ ಸಿಕ್ಕಿದೆ ಅಂತ. ಸೊ ಅವರಷ್ಟು ಆಮೇಲೆ ಅಲ್ಲಿ ಹೋದರೆ ಪ್ರೊಡ್ಯೂಸರ್ಗೆ ಇಂಟ್ರೊಡ್ಯೂಸ್ ಮಾಡಿ ಅವರೊಂದು ಹಾಡು ನಾನೊಂದು ಹಾಡು ಬರಿತಾ ಇದ್ವಿ. ನಂದು ಸ್ವಲ್ಪ ಲೇಟ್ ಆದ ತಕ್ಷಣ ಅವರೇ ಲೈನ್ಸ್ ಬರೆದು ಮುಗಿಸಿ ಕೊಡೋರು ಪ್ರೊಡ್ಯೂಸರ್ಗೆ. ಆ ಥರದ್ದು ಗುಣ ಅವ್ರದ್ದು, ಅಂದರೆ ಹಂಚ್ಕೊಂಡು ತಿನ್ನುವಂಥದ್ದು. ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು, ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ.